ಎಲ್ಲರಿಗೂ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಕುಟುಂಬ ಎಲ್ಲ ಸೇರಿ ಇವತ್ತು 60ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತದೆ. ಮನುಷ್ಯನಿಗೆ ಆಯಸ್ಸು ಆರೋಗ್ಯ ಭಾಳ ಮುಖ್ಯ. ಇದಿದ್ದರೆ ಎಲ್ಲ ಜೀವನದಲ್ಲಿ ಎಲ್ಲ ಸಿಕ್ಕಂಗೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳೆಲ್ಲ ಸೇರಿ 60ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಏನೇನು ಕಾರ್ಯಕ್ರಮ? ಭಾಳ ಸರಳವಾಗಿ ಈ ಮನೆಯಲ್ಲಿ ಬಂದು ಬರೋಂಥವ್ರಿಗೆ ಒಂದು ಲಘು ಉಪಹಾರ ಇದೆ. ಎಲ್ಲ ಆತ್ಮೀಯರು ಸ್ನೇಹಿತರು ಬಂದು ನನಗೆ ವಿಶ್ ಮಾಡೋದು, ನಾನು ಒಂದು ಆಶೀರ್ವಾದ. ಭಾಳಷ್ಟು ನಮ್ಮ ವಾರ್ಡ್ನಲ್ಲಿ ಹಿರಿಯರು ಎಲ್ಲ ಬೆಳಗ್ಗೆ ಎಲ್ಲ ಬಂದಿದ್ದರು. ಅವರ ಒಂದು ಆಶೀರ್ವಾದನೇ ನನಗೆ ಒಂದು ಕಾರ್ಯಕ್ರಮ. ಇಲ್ಲ, ನಾವು ಯಾರಿಗೂ ಏನು ಕರೆದಿಲ್ಲ. ನನಗೆ ಯಾರು ಆತ್ಮೀಯರು, ಯಾರು ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ನನ್ನ ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ಇರ್ಬೋದು, ನನ್ನ ಹಿರಿಯರು ಇರ್ಬೋದು, ಅವರೆಲ್ಲ ಬಂದು ಇವತ್ತೊಂದು ಆಶೀರ್ವಾದ ಮಾಡ್ತಾಯಿದ್ದಾರೆ. ಅದೇ ನನಗೆ ಒಂದು ದೊಡ್ಡ ಶ್ರೀರಕ್ಷೆ ಇದ್ದಂಗೆ. ಲೆಗ್ಗೆರೆ, ಜ್ಞಾನಭಾರತಿ ಈ ಭಾಗದ ನಮ್ಮ ಜನಪ್ರಿಯ ನಾಯಕರು, ನಮ್ಮ ಅಣ್ಣನ ಸಮಾನ ಅವರು, ಮೋಹನ್ ಕುಮಾರ್ ಅಣ್ಣವರು ಸುಮಾರು 25 ವರ್ಷಗಳಿಂದ ಈ ಭಾಗದಲ್ಲಿ ಜನಸೇವೆ ಮಾಡಿಕೊಂಡು ಬಡವರ ಕಷ್ಟಗಳಿಗೆ ಸ್ಪಂದಿಸ್ಕೊಂಡು ಯುವಕರಿಗೆ ಬೆನ್ತಟ್ಟಿ ಕೆಲಸ ಮಾಡಿರಿ, ನಾವು ಜೊತೆಲಿರ್ತೀವಿ, ನಮ್ಮಂಥವ್ರಿಗೆಲ್ಲ ಇವರೇ ಒಂದು ಸ್ಫೂರ್ತಿ. ನಾವೆಲ್ಲ ಕೆಲಸ ಮಾಡೋದಕ್ಕೆ ಗುರುತಿಸಿ ನಮ್ಮ ಯುವಕರು ಬರಬೇಕು ಮುಂದೆ ರಾಜಕೀಯದಲ್ಲಿ ಅಂಥೇಳಿ ನಮಗೆಲ್ಲ ಬೆನ್ತಟ್ಟಿ ಸ್ಫೂರ್ತಿಯಾಗಿ ಕೆಲಸ ಮಾಡಿ ನಾವೆಲ್ಲ ಇರ್ತೀವಿ ನಿಮ್ಮ ಜೊತೆಯಲ್ಲಿ ಅಂಥೇಳಿ ನಮಗೆ ಬೆನ್ತಟ್ಟಿ ಕಳಿಸೋರು ಮೊದಲನೇದಾಗಿ ನಮ್ಮ ಹನುಮಂತರಾಯಪ್ಪ ಅವರು, ಕುಸುಮಕ್ಕ ಅವರು, ಹಾಗೆ ನಮ್ಮ ಮೋಹನ್ ಕುಮಾರ್ ಅವರು. ಇವ್ರಿಗೆ ಭಗವಂತ ಇವತ್ತಿನ ದಿವಸ ಎಲ್ಲ ಅಧಿಕಾರನೂ ಕೊಟ್ಟರು, ಎಲ್ಲನೂ ಕೊಟ್ಟಿದ್ದಾರೆ. ಈಗ ಇವ್ರಿಗೇನು ಆಯಸ್ಸು ಆರೋಗ್ಯ ಒಂದು ಕೊಡಬೇಕು ಅಂತೇಳಿ ನಾವು ಮಂಜುನಾಥ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಇನ್ನಂಥ ನಮ್ಮಂಥ ನೂರಾರು ಯುವಕರಿಗೆ ಸ್ಫೂರ್ತಿಯಾಗಿ ಅವರು ಬೆನ್ತಟ್ಟಿ ಕೆಲಸ ಮಾಡೋದಕ್ಕೆ ನಮಗೆ ಕಾರಣಕರ್ತರು ಅಂಥೇಳಿ ಇನ್ನೂ ನೂರಾರು ಯುವಕರಿಗೆ ಆಶಾಕಿರಣವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂಥೇಳಿ ನಾವು ಅವ್ರಿಗೆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನಾನು ಈ ಭಾಗದ ಕೊಟ್ಟಿಗೆಪಾಳ್ಯ ಭಾಗದ ವಾರ್ಡ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇವರ ಅವಧಿನಲ್ಲಿ ನಮಗೆ ಸಂತೋಷ ಇದೆ, ಹೆಮ್ಮೆ ಇದೆ. ಇಂಥವರ ನಾಯಕರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಂಥೇಳಿ ನಮಗೆ ಸಂತೋಷ ಆಗ್ತದೆ. ಭಗವಂತ ಇವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾಯಿದ್ದೀನಿ.